ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕವಿತೆ ಕಿರಣ ಲೋಕಕ್ಕೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ದಿನ ಇಡುವಂತಹ ದೈವಿಕ ಕಳಸಕ್ಕೆ ಯಾವೆಲ್ಲ ವಸ್ತುಗಳನ್ನ ಹಾಕಬೇಕು ಅನ್ನುವ ಮಾಹಿತಿಯನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ಎಷ್ಟು ಗೊತ್ತಿದೆ ಮತ್ತು ನಮ್ಮ ಮನೆಯಲ್ಲಿ ಯಾವ ಸಂಪ್ರದಾಯದಂತೆ ನಾವು ಕಳಸದ ಒಳಗೆ ಹಾಕುವಂಥ ವಸ್ತುಗಳನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಮೊದಲನೇದಾಗಿ ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತೀವಿ. ಆದರೆ ಕೆಲವೊಬ್ಬರಿಗೆ ಕಾರಣಾಂತರಗಳಿಂದ ಮಾಡೋದಕ್ಕಾಗಲ್ಲ, 3ನೇ ಶುಕ್ರವಾರ ಅಥವಾ 4ನೇ ಶುಕ್ರವಾರ ಮಾಡ್ತಾರೆ. ಅಂದರೆ ಕೆಲವೊಬ್ಬರು ಅವರವರ ಪದ್ಧತಿಯಂತೆ ಅವರು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ಕೊತಾರೆ ಅಥವಾ ಮಾಡುವಂಥ ಶುಕ್ರವಾರಗಳಾಗಿರ್ಬೋದು, ಅಥವಾ ಕೆಲವೊಬ್ಬರು ವರಮಹಾಲಕ್ಷ್ಮಿ ಹಬ್ಬದ ದಿನ ಬಿಟ್ಟು ಬೇರೆ ದಿನನಾದ್ರು ಮಾಡ್ತಿರ್ತಾರೆ. ಆದರೆ ನಮ್ಮ ಮನೆಯಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಅಂದರೆ 2ನೇ ಶುಕ್ರವಾರನೇ ನಾವು ವರ್ಷನೂ ಕೂಡ ಮಾಡ್ತಿದ್ದೀವಿ. ನಾವು ಯಾವ ರೀತಿ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ದೈವಿಕ ಕಳಸಕ್ಕೆ ಯಾವ ವಸ್ತುಗಳನ್ನ ಹಾಕ್ತೀವಿ, ನಾವು 25 ವರ್ಷಗಳಿಂದ ನಾವು ಇದನ್ನೇ ವಸ್ತುಗಳನ್ನ ಹಾಕ್ತಿದ್ದೀವಿ. ನಮಗೆ ತುಂಬಾ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ನಾನು ಯಾವ ವಸ್ತುಗಳನ್ನ ನಾವು ಕಳಸಕ್ಕೆ ಹಾಕ್ತೀವಿ ಅಂತ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಕಳಸ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮುಂಚೆ ಒಂದು ಪಳವನ್ನು ಇಡೋದಕ್ಕೆ ಒಂದು ಪೀಠನ ಸಿದ್ಧತೆ ಮಾಡ್ಕೊಬೇಕಾಗುತ್ತೆ. ಅದ್ರ ಮೇಲೆ ನಾವು ಅಷ್ಟದಳ ಪದ್ಮ ರಂಗೋಲಿನ ಹಾಕಬೇಕಾಗುತ್ತೆ. ಯಾಕಂದರೆ ಇದು ಲಕ್ಷ್ಮಿಗೆ ತುಂಬ ಪ್ರಿಯವಾದಂತಹ ರಂಗೋಲಿ. ಈ ಥರ ಒಂದು ರಂಗೋಲಿಯನ್ನು ನಾವು ಬಿಟ್ಟು ಕಳಸವನ್ನು ಪ್ರತಿಷ್ಠಾಪನೆಯನ್ನು ಮಾಡೋದ್ರಿಂದ ಲಕ್ಷ್ಮಿಯ ಆವಾಹನೆ ಅನ್ನೋದು ತುಂಬಾ ಬೇಗನೆ ಆಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ನೀವು ಅಷ್ಟದಳ ಪದ್ಮ ರಂಗೋಲಿನ ಹಾಕೊಳ್ಳಿ. ಅದ್ರ ಮೇಲೆ ನೀವಿಲ್ಲಿ ಅಕ್ಕಿಯನ್ನು ಹಾಕಿ ಇಟ್ಕೊಬೇಕು. ಹಳೆದೆಲೆ ಮೇಲೆ ನೀವಿಲ್ಲಿ ಅಕ್ಕಿಯನ್ನು ಹಾಕೊಂಡ್ರೆ ತುಂಬಾ ಒಳ್ಳೆಯದು. ಅಕ್ಕಿ ಹಾಕಾದ್ಮೇಲೆ ಅಕ್ಕಿಯ ಮೇಲೆ ನೀವಿಲ್ಲಿ ಉಂಗುರ ಬೆರಳಿಂದ ನೀವಿಲ್ಲಿ ಸ್ವಸ್ತಿಕ್ ಚಿಹ್ನೆನ ಬರ್ಕೊಬೇಕಾಗುತ್ತೆ. ಸ್ವಸ್ತಿಕ್ ಚಿಹ್ನೆ ಅನ್ನೋದು ಇದು ಗಣೇಶನ ಒಂದು ಸಂಕೇತವಾಗಿದೆ. ಅಂದರೆ ಎಲ್ಲ ವಿಘ್ನಗಳನ್ನು ವಿನಾಶ ಮಾಡಿ ಏನಿದೆ ಈ ವರಲಕ್ಷ್ಮಿ ಪೂಜೆ ಅದು ಸರಾಗವಾಗಿ ನಡೀಲಿ ಅನ್ನೋದು ಒಂದು ಸಂಕೇತ ಆಗಿದೆ ಈ ಚಿಹ್ನೆ. ಆದ್ದರಿಂದ ಎಲ್ಲರೂ ಕೂಡ ಅಕ್ಕಿಯ ಮೇಲೆ ಉಂಗುರ ಬೆರಳಿಂದ ಸ್ವಸ್ತಿಕ್ ಚಿಹ್ನೆನ ನೀವು ಬರ್ಕೊಬೇಕಾಗುತ್ತೆ. ನೋಡಿ, ಈ ಥರ ತುಂಬಾ ಒಳ್ಳೆಯದು. ಕೆಲವೊಬ್ಬರು ಎರಡೆರಡು ಕಳಸ ಇಡ್ತಾರೆ. ನಾವು 25 ವರ್ಷಗಳಿಂದ ನಾವು ಒಂದೇ ಬಿಂದಿಗೆನ ಈ ಥರ ಇದನ್ನೇ ಕಳಸ ಅಂತ ನಾವಿಲ್ಲಿ ಇಡ್ತಾ ಬಂದಿದ್ದೀವಿ. ಬೇಕಾದ್ರೆ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಈ ದೈವಿಕ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ನೋಡಿ, ಈ ಕಳಸಕ್ಕೆ ನಾನು ಫಸ್ಟು ಗಂಗೆ ಪೂಜೆಯನ್ನು ಮಾಡಿ ಆ ನೀರನ್ನ ತೊಗೊಂಡು ಬಂದು ನಾವು ಗಂಗೆ ಪೂಜೆ ಮಾಡಿದಂಥ ನೀರಿನಿಂದನೇ ನಾವು ಕಳಸನ ಪ್ರತಿಷ್ಠಾಪನೆ ಮಾಡೋದು. ಆ ನೀರಿಗೆ ನಾವು ಫಸ್ಟ್ ಇಲ್ಲಿ ಅರಿಶಿಣ ಮತ್ತು ಕುಂಕುಮವನ್ನು ಹಾಕಿ ಸ್ವಲ್ಪ ಅಕ್ಷತೆಯನ್ನು ಹಾಕ್ತೀವಿ. ಅದಾದಮೇಲೆ ನಾವಿಲ್ಲಿ ಒಂದು ಬೆಳ್ಳಿ ಕಾಯಿನ ಹಾಕಿದ್ದೀವಿ. ಅದಾದಮೇಲೆ ನೋಡಿ 6 ಕವಡೆ ಮತ್ತು ನೋಡಿ ಇಲ್ಲಿ ತೋರಿಸ್ತಿದ್ದೀನಿ 6 ಕವಡೆಗಳನ್ನ ನಾವಿಲ್ಲಿ ಹಾಕೊಂಡಿರ್ತೀವಿ. ಇವೆಲ್ಲ ಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥ ವಸ್ತುಗಳು. ಆದ್ದರಿಂದ 6 ಕವಡೆ ಮತ್ತು 6 ಕಮಲದ ಬೀಜಗಳು ಮತ್ತು 6 ಗೋಮತಿ ಚಕ್ರಗಳನ್ನು ಕೂಡ ನಾವಿಲ್ಲಿ ಹಾಕೊಂಡಿದ್ದೀವಿ. 6 ಸಂಖ್ಯೆಯಲ್ಲೇ ಹಾಕ್ಕೊಬೇಕು. ಯಾಕಂದರೆ ಇದು ಶುಕ್ರನ ಒಂದು ಸಂಖ್ಯೆ ಆಗಿದೆ. ಆದ್ದರಿಂದ ಈ ಥರ ಒಂದು 6 ನಂಬರಲ್ಲೇ ಹಾಕ್ಕೊಬೇಕಾಗುತ್ತೆ. ನೋಡಿ, ಒಂದು ಬಟ್ಲಾಡಿಕೆ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನೀವಿಲ್ಲಿ 2 ಬಾದಾಮಿ ಮತ್ತು 2 ಗೋಡಂಬಿ, ಸ್ವಲ್ಪ ಖರ್ಜೂರನೂ ಕೂಡ ನೀವಿಲ್ಲಿ ಹಾಕೋಬೋದು. ಇದು ಆಪ್ಷನಲ್ಲು, ಬಟ್ ನಮ್ಮ ಸಂಪ್ರದಾಯದಲ್ಲಿ ನಮ್ಮನೆ ಪದ್ಧತಿಯಲ್ಲಿ ಇದನ್ನು ಹಾಕ್ಕೊತೀವಿ. ಅದಾದಮೇಲೆ ಒಂದು ಅರಿಶಿನ ಕೊಂಬನ್ನು ಕೂಡ ನಾವಿಲ್ಲಿ ಹಾಕ್ಕೊತಿದ್ದೀವಿ. ಇದು ಶುಭ ಸಂಕೇತ ಅಂತ ಹೇಳ್ತಾರೆ. ಹಾಗಾಗಿ ಅರಿಶಿನ ಕೊಂಬನ್ನು ಹಾಕ್ಕೊಳ್ಳಿ. ಮತ್ತು ಒಂದು ಚಿನ್ನದ್ದು ಮತ್ತು ಒಂದು ಬೆಳ್ಳಿ ವಸ್ತುಗಳನ್ನ ಹಾಕಬೇಕು. ಆದ್ದರಿಂದ ನಾನಿಲ್ಲಿ ಚಿನ್ನದ್ದು ಅಂತೇಳಿ ಒಂದು ಮೂಗ್ನತ್ತು ಮತ್ತು ಒಂದು ಬೆಳ್ಳಿ ಉಂಗುರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಿಮ್ಮಲ್ಲಿ ಏನಾದರೂ ಒಂದು ಚಿಕ್ಕದಾದ್ರೂ ಸರಿ, ಒಂದು ಗೆಜ್ಜೆನಾದರೂ ಸರಿ ಹಾಕ್ಬೋದು. ಯಾಕಂದರೆ ಇವೆಲ್ಲದೂ ಕೂಡ ನಮಗೆ ದುಪ್ಪಟ್ಟಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಈ ಥರ ಚಿನ್ನ, ಬೆಳ್ಳಿ ಮತ್ತು ಪಂಚಫಲಗಳನ್ನ ಹಾಕಬೇಕು ಅಂತ ಹೇಳ್ತಾರೆ. ನೋಡಿ, ಇದು ತುಂಬಾ ಮುಖ್ಯವಾದದ್ದು. ಇದನ್ನು ಲಾವಂಚದ ಬೇರು ಅಂತ ಕರೀತಾರೆ. ಇದನ್ನು ಕಳ್ಸೋಕ್ಕೆ ಯಾರು ಕೂಡ ಮಿಸ್ ಮಾಡಿಕೊಳ್ಳೇಬಾರ್ದು. ಇದನ್ನು ತುಂಬ ಮುಖ್ಯವಾಗಿ ಹಾಕಬೇಕು. ಅದಾದಮೇಲೆ ನಾವಿಲ್ಲಿ ಒಂದು ಕೆಂಪು ಹೂವನ್ನು ಹಾಕಬೇಕಾಗುತ್ತೆ. ಕೆಂಪುದೇ ಹಾಕಬೇಕು. ಹೂವನ್ನು ತುಂಬಾ ಒಳ್ಳೆಯದು. ಈ ಥರ ರೋಸ್ ಹೂವು ಇದ್ರೂ ಸರಿ ಅಥವಾ ಬೇರೆ ಯಾವುದೇ ಸರಿ ಆದ್ರೂ ಕೆಂಪು ಹೂವನ್ನು ಹಾಕಿ ಒಂದು. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಗಂಗಾಜಲವನ್ನು ಹಾಕಿದ್ದೀನಿ. ಈ ಥರ ಗಂಗಾಜಲ ಹಾಕೋದ್ರಿಂದ ಒಂದು ಕಳಸದ ಒಂದು ಪರಿಮಳ ಏನಿರುತ್ತೆ, ಆ ನೀರು ತುಂಬಾ ಒಂದು ಪರಿಮಳಯುಕ್ತವಾಗಿರುತ್ತೆ. ಮತ್ತು ತುಂಬಾ ಇಂಪಾರ್ಟೆಂಟ್ ಅಂದರೆ ಇದು ಜಾವದ ಪೌಡರ್ ಅಂತ ಸಿಗುತ್ತೆ, ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಈ ಥರ ಒಂದೇ ಒಂದು ಚಿಟಿಕೆಯಷ್ಟು ಒಂದು ಪೌಡರ್ನ ಹಾಕಿದ್ರೆ ಒಂದು ಕಳಸದ ನೀರು ತುಂಬಾ ಘಮ ಅಂತ ಬರ್ತಿರುತ್ತೆ. ಒಳ್ಳೆ ದೇವಸ್ಥಾನದಲ್ಲಿ ಯಾವ ಥರ ಒಂದು ಒಳ್ಳೆ ಸುಗಂಧ ಭರಿತವಾದ ಒಂದು ಪರಿಮಳ ಇರುತ್ತೋ ಆ ರೀತಿ ಇದು ಕಳಸದ ನೀರು ತುಂಬಾ ಚೆನ್ನಾಗಿರುತ್ತೆ. ಜಾವದ ಪೌಡರ್ನ ಹಾಕೊಳ್ಳಿ. ಲಾವಂಚದ ಬೇರಂತೂ ಮಿಸ್ಸೇ ಮಾಡ್ಕೊಬೇಡಿ. ಸ್ವಲ್ಪ ಗೋಮೂತ್ರ ಇದ್ರೂ ಕೂಡ ಹಾಕಿರಿ, ತುಂಬಾ ಒಳ್ಳೆಯದು ಇವೆಲ್ಲ ಹಾಕೋದು. ಈ ರೀತಿ ಹಾಕಿ ಕೊನೆಯದಾಗಿ ನೀವು ಕಳಸದ ಮೇಲೆ ಕೈ ಇಟ್ಟು
ವರಮಹಾಲಕ್ಷ್ಮಿ ಆವಾಹಯಾಮಿ ಅಂತ ಹೇಳಿ ನಿಮ್ಮ ಸಂಕಲ್ಪವನ್ನು ಹೇಳಿ ಅದಾದಮೇಲೆ ನೀವು ವೀಳ್ಯದೆಲೆ ಅಥವಾ ಮಾವಿನ ಎಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ಅದ್ರ ಮೇಲೆ ಲಕ್ಷ್ಮಿಯ ಮುಖಪದ್ಮ ಇದ್ರೆ ಹಾಕಿ ಅಥವಾ ಬರೀ ನೀವು ತೆಂಗಿನ ಕಳಸ ಇಟ್ಟು ತೆಂಗಿನಕಾಯಿ ಮೇಲೆ ಪೂಜೆ ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ. ಇಷ್ಟು ವಸ್ತುಗಳಂತೂ ಹಾಕಲೇಬೇಕು. ತುಂಬಾ ಒಳ್ಳೆಯದು. ನಾವು 25 ವರ್ಷಗಳಿಂದ ಇದೇ ಪದ್ಧತಿಯಲ್ಲಿ ನಾವು ಈ ಪೂಜೆನ ಮಾಡ್ಕೊಂಬಂದಿದ್ವಿ ಮತ್ತು ಇದೇ ರೀತಿಯಲ್ಲಿ ನಾವು ಕಳಸ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ. ನಮಗೆ ನಿಜವಾಗ್ಲೂ ನಾವೇನು ಅಂದ್ಕೊಂಡಿದ್ದೀವಿ ಅದೆಲ್ಲದೂ ಕೂಡ ನಮಗೆ ಒಂದು ಫಲ ಸಂಪೂರ್ಣವಾಗಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.